ಬಂಗಾರಪೇಟೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಪದ್ಧತಿ ಮತ್ತು ರೂಢಿ ಆಚರಣೆಗಳು ನಮಗೆ ದೈವತ್ವದತ್ತ ಕೊಂಡೊಯ್ಯುತ್ತದೆ. ಅಂಥ ಪವಿತ್ರ ಆಚರಣೆಗಳಲ್ಲಿ ಶ್ರಾವಣ ಮಾಸದ ನಾಗರ ಪಂಚಮಿ ಬಹಳ ಮಹತ್ವದ್ದು. ಇಂತಹ ಪವಿತ್ರ ಶುಕ್ರವಾರದ ದಿನದಂದು ತಾಲೂಕಿನ ತೊರಗನದೊಡ್ಡಿ ಗ್ರಾಮದಲ್ಲಿ ಶಕ್ತಿದೇವಿ ಚೌಡೇಶ್ವರಿ ದೇವಸ್ಥಾನದ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮತ್ತು ಚಂಡಿ ಹೋಮ ನೆರವೇರಿಸಲಾಯಿತು. ಇಷ್ಟಾರ್ಥಗಳ ಸಿದ್ಧಿಗೆ ಚೌಡೇಶ್ವರಿ ದೇವಿ ಸಾಕ್ಷಿ. ಬಂಗಾರಪೇಟೆ ತಾಲೂಕಿನ ಹುಲಿಬೇಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರಗನದೊಡ್ಡಿ ಗ್ರಾಮದಲ್ಲಿ 400 ವರ್ಷಗಳ ಹಿಂದಿನ ಐತಿಹಾಸಿಕ ಪ್ರಸಿದ್ಧವಾದ ಚೌಡೇಶ್ವರಿಯ ದೇವಾಲಯ ನಿರ್ಮಾಣವಾಗಿತ್ತು. ಅಂತಹ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿದ್ದ ಕಾರಣ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಒಪ್ಪಿಸುತ್ತಿದ್ದರು. ತದನಂತರದ ದಿನಗಳಲ್ಲಿ ದೇವಿ ಸಂಕಲ್ಪದಿಂದ ಭಕ್ತಾದಿಗಳ ಇಷ್ಟಾರ್ಥಗಳು ಈಡೇರುತ್ತಿದ್ದವು. ಆದ ಕಾರಣ ಇಂದು ಬೃಹದಾಕಾರವಾಗಿ ದೇವಾಲಯವು ಬೆಳೆದು ನಿಂತಿದೆ. ದಕ್ಷಿಣಾಭಿಮುಖವಾಗಿ ನಿರ್ಮಿಸಿರುವ ದೇವಾಲಯದ ಮುಂಭಾಗದಲ್ಲಿ ಗರುಡಗಂಬವಿದ್ದು, ಅದರ ಕೆಳಭಾಗದಲ್ಲಿ ಶಕ್ತಿದೇವಿಯ ಆಯುಧವಾದ ತ್ರಿಶೂಲ ನಿರ್ಮಿಸಲಾಗಿದೆ. ಇದರ ಮುಂಭಾಗದಲ್ಲಿ ನಿಂತು ಚೌಡೇಶ್ವರಿ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯುವುದರ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಿಗೆ ಸಮರ್ಪಿಸಿದರೆ ಅತಿ ಶೀಘ್ರದಲ್ಲಿ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಲೊಕೇಶನ್ ಅರ್ಚಕರು ಈಗ ಸಾಮೂಹಿಕವಾಗಿ ಇಲ್ಲಿ ಸುಮಾರು ಅರ್ಚಕರಿಂದ ಮೇನ್ ಇದ್ದಾರೆ. ಅವ್ರ ಕಡೆಯಿಂದ ನಾವು ಏನ್ ಮಾಡಿದ್ವಿ, ನೆನ್ನೆ ಈ ದೇವಸ್ಥಾನ ಸಂಪ್ರೋಕ್ಷಣೆ ಮಾಡೋದಕ್ಕೋಸ್ಕರ ಪುನರುಜ್ಜೀವನೋದ್ಧಾರ ಅಂತ ವಾಸ್ತು ಶಾಂತಿ ಶುದ್ಧಿ ಪುಣ್ಯ ವಾಸ್ತು ಶಾಂತಿ ವಾಸ್ತು ದಿಗ್ಬಲಿ ಆದ ನಂತರ ಕಲಶ ಸ್ಥಾಪನೆ, ನಿನ್ನೆ ರಾತ್ರಿ ಕಲಶ ಸ್ಥಾಪನೆ ಇತ್ತು. ನಂತರ ಪೂಜೆ ಮುಗೀತು. ಬೆಳಗ್ಗೆ ಮಹಾಗಣಪತಿ ನವಗ್ರಹ ಮೃತ್ಯುಂಜಯ ಮತ್ತು ರುದ್ರ ಶಾಂತಿ ಹೋಮ, ದುರ್ಗಾ ಶಾಂತಿ ಹೋಮ, ಮಹಾಚಂಡಿಕಾ ಯಾಗವನ್ನು ಮುಗಿಸಿ ಇವತ್ತೊಂದು ದಿನ ಆ ದೇವಿಗೆ ಸಂಪ್ರೋಕ್ಷಣೆ ಮಾಡಿದೀವಿ. ಅಂತ ರೀತಿಯಲ್ಲಿ ಬರೋ ಭಕ್ತರಿಗೆ ಎಲ್ಲ ಒಳ್ಳೇದು ಮಾಡಿಲ್ಲ ಅಂತ ಆ ದೇವಿನ ಅನುಜ್ಞೆ ಮಾಡಿ ಪೂಜೆ ಮಾಡಿಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಚೌಡಪ್ಪ ಮಾತನಾಡಿ, ಚೌಡೇಶ್ವರಿ ದೇವಿ ಅನುಗ್ರಹದಿಂದ ನನ್ನ ಜನ್ಮವಾಗಿತ್ತು. ತದನಂತರ ತಾಯಿಯ ಅನುಗ್ರಹದಿಂದ ವಿದ್ಯಾಭ್ಯಾಸ ಪಡೆದು ಉದ್ಯಮಿಯಾಗಿ ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದೇನೆ. ಇದರೊಟ್ಟಿಗೆ ದೇವಿಯು ಬೇಡಿ ಬಂದವರಿಗೆ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವುದರಿಂದ ಬೆಂಗಳೂರು ಒಳಗೊಂಡಂತೆ ಜಿಲ್ಲೆಯ ವಿವಿಧ ಮೂಲೆಗಳಿಂದ ಭಕ್ತರು ಬರುತ್ತಾರೆ. ಆದ ಕಾರಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದೇವೆ. ಹಾಗೂ ಇಂದಿನಿಂದ 45 ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಲಿದೆ ಎಂದರು. ಸರ್, ನನ್ನ ಹೆಸರು ಚೌಡಪ್ಪ ಅಂತ, ಚಿಕ್ಕವಸಳ್ಳೂರು. ಇದೇ ಊರಲ್ಲಿ ಹುಟ್ಟಿ ಬೆಳೆದವನು ನಾನು. ಏನೋ ಆ ಅಮ್ಮ ತಾಯಿ ಮಹಾತಾಯಿ ಆ ಚೌಡೇಶ್ವರಿ ದೇವಿ, ಆ ಅಮ್ಮ ವರದಿಂದ ನಾನು ಹುಟ್ಟಿದ್ದು. ನಮ್ಮ ತಂದೆ ತಾಯಿಗೆ 7 ವರ್ಷ ಮಕ್ಕಳಾಗಿರ್ಲಂತೆ. ಅದನ್ನ ಆ ಅಮ್ಮನ ಆಶೀರ್ವಾದದಿಂದ ನಾನು ಹುಟ್ಟಿದೆ. ಏನೋ ನಾನು ಆ ಅಮ್ಮನ ಚಿಕ್ಕದಾಗ ಒಂದು ಸೇವೆ ಮಾಡ್ಬೇಕಂತ ಆ ಅಮ್ಮನ ನನ್ನ ಕೈಲಿ, ಆ ಅಮ್ಮನ ಇದರಿಂದ ನಾನು ಏನೋ ಒಂದು ಅಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮಾಡೋದ್ರಿಂದ ನನ್ನ 5 ಹಳ್ಳಿಗಳು ನನಗೆ ತುಂಬಾ ಬೆಂಬಲ ಕೊಟ್ಟು, ನನಗೆ ಒಮ್ಮತ ಕೊಟ್ಟು, ಎಲ್ಲ ಪ್ರತಿಯೊಂದು ಮನೆಗೂ ಬಂದು ನನಗೆ ಆಶೀರ್ವಾದ ಕೊಟ್ಟು ಅಮ್ಮನ ದರ್ಶನ ಪಡ್ಕೊಂಡು, ನಮ್ಮ ಮಂಜಣ್ಣವರು, ನನ್ನ ಊರು 5 ಊರವರು ನನಗೆ ಒಂದು ಇದು ಕೊಟ್ಟು ಹುಮ್ಮತ್ಸ್ಕೊಟ್ಟು ನನ್ನ ತಾಯಿಯ ಸೇವೆ ಮಾಡೋದಕ್ಕೆ ನನಗೊಂದು ಬೆಂಬಲ ಕೊಟ್ಟಿದ್ದಾರೆ. ಇದೇ ರೀತಿ ಆ ತಾಯಿನ ಎಲ್ರಿಗೂ ಗೊತ್ತಾಗ್ಲಿ, ಆ ಅಮ್ಮನ ಮಹಿಮೆ ಏನಿದೆ ಅಂತ. ನನ್ನ ತಾಲೂಕು, ನನ್ನ ಡಿಸ್ಟಿಕ್ಕು, ನನ್ನ ಇದಕ್ಕೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಇದೇ ತರ ನಡೀಲಿ, ಎಲ್ಲರೂ ಅಮ್ಮನ ಪ್ರೀತಿಸ್ಲಿ, ಎಲ್ರಿಗೂ ಕಷ್ಟ ಸುಖ ಇದಾಗ್ಲಿ, ಎಲ್ಲರನ್ನೂ ಕಾಪಾಡ್ಲಿ ಅಂತ ಒಂದು ಮಾತಾಡ್ತಾ ಇದ್ದೀನಿ. ಇದು ಟೋಟಲಿ ಫಸ್ಟ್ 7ನೇ ವರ್ಷಕ್ಕೆ ಮೊದಲು ಒಂದು ಕುಂಭಾಭಿಷೇಕ ಎಲ್ಲ ಮಾಡಿಸಿದೆ. ಅದೇನೋ ದೋಷ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಕುಂಭಾಭಿಷೇಕ ಚಂಡಿ ಹೋಮ ಈಗ ಮತ್ತೆ 7 ವರ್ಷಕ್ಕೆ ಆದ್ಮೇಲೆ ಮತ್ತೆ ಮಾಡಿಸ್ತಾ ಇದ್ದೀವಿ. ಈಗ ಫಸ್ಟ್ನೇ ಸರಿ ಕಳಚ ಪ್ರತಿಷ್ಠಾಪನೆ, ಗಣೇಶ ಹೋಮ ಮತ್ತೆ ಇಂಡಿಕಾ ಹೋಮ ಮಾಡಿದ್ರೆ, ರಾತ್ರಿ ಕಳಚ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರೆ, ಈಗ ಮತ್ತೆ ಕಳಚ ಪ್ರತಿಷ್ಠಾಪನೆಗೆ ಇದು ಮಾಡಿ ಗಣೇಶ ಹೋಮ ಮಾಡಿ ಚಂಡಿ ಹೋಮ ಮಾಡಿದ್ದೀರಿ ಸರ್. ಈಗ ಸರ್ ಒಂದು ಎಷ್ಟು ಒಂದು 3,000 4,000 ಒಂದು ಎಷ್ಟು ಅಲ್ಲ 3 ದಿವಸದಿಂದ 3,000 ಒಂದು 3-4 ಸರ್. ಇದು ತುಂಬಾ ಮಹಿಮೆ ಹೇಳ್ಕೊಬೇಕಂದ್ರೆ ಈ ಚೌಡೇಶ್ವರಿ ತಾಯಿ ನಾನೊಬ್ಬನೇ ಸಾಕ್ಷಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ತುಂಬಾ ಈ ಊರಲ್ಲಿ ಕಷ್ಟಪಟ್ಟು ಓದಿ ಬೆಂಗಳೂರು ಸೇರಿ 30 ವರ್ಷ ಆಯ್ತು. ಆ ಅಮ್ಮ ನನ್ನ ಸುಖ ಸಂಪತ್ತಲ್ಲಿ
ನಂತರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚಿಕ್ಕಹೊಸಳ್ಳಿ ಮಂಜುನಾಥ್ ಮಾತನಾಡಿ ನೆತ್ತಿಬೆಲೆ ಪಡವನಹಳ್ಳಿ, ಚಿಕ್ಕಹೊಸಹಳ್ಳಿ, ತೊರಗನದೊಡ್ಡಿ ಗ್ರಾಮಗಳ ಆರಾಧ್ಯ ದೇವಿ ಚೌಡೇಶ್ವರಿ ದೇವಿಯಾಗಿದ್ದು, ಎಲ್ಲರ ಸಹಕಾರದೊಂದಿಗೆ ಚಿಕ್ಕದಾಗಿದ್ದ ದೇವಾಲಯವನ್ನು ದೊಡ್ಡದಾಗಿ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗುತ್ತಿದೆ. ಪೆಡವನಹಳ್ಳಿ ಮತ್ತು ನತ್ತಬೆಲೆ ಈ 5 ಗ್ರಾಮಗಳ ಗ್ರಾಮ ದೇವತೆ ಶ್ರೀ ಮಾತಾ ಚೌಡೇಶ್ವರಿ ದೇವಿ. ಈ ದಿನ ನಿನ್ನೆಯಿಂದ ಆ ಯಮ್ಮನ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮತ್ತೆ ಗಣೇಶ ಹೋಮ, ಪ್ರಸಾದ ಏನಾಗ ರಾತ್ರಿ ಮತ್ತೆ ಬೆಳಿಗ್ಗೆಯಿಂದಲೂ ಚಂಡಿಕಾ ಹೋಮ ಮಾಡಿ ಈ ಒಂದು 5 ಗ್ರಾಮಗಳ ಗ್ರಾಮ ದೇವತೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಒಂದು ಜನ ಬಂದು ಇಲ್ಲಿ ಆ ದೇವಿಯ ಕೃಪಾಕಟಾಕ್ಷ ಪಡಿತಾ ಇದ್ದಾರೆ. ಮತ್ತೆ ಏನಂದ್ರೆ ಈ ವಿಶೇಷ ಫಸ್ಟ್ ಚಿಕ್ಕದಾಗಿತ್ತು ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನನ ಎಲ್ಲ 5 ಗ್ರಾಮಗಳ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಚೌಡಪ್ಪನವರು ಇನ್ನೂ ಅನೇಕ ಸಮಾಜ ಸೇವಕರು ಇಲ್ಲಿ ಬಂದು ಎಲ್ಲ ದಾನಿಗಳು ಕೊಟ್ಟು ಆಮೇಲೆ ಹೊಸದಾಗಿ 8 ವರ್ಷ ಆಯ್ತು ನಿರ್ಮಾಣ ಮಾಡಿ ದೇವಸ್ಥಾನನ. ಅವತ್ತಿನಿಂದ ಪ್ರತಿ ವರ್ಷ ನಾವು ಫೆಬ್ರವರಿಯಲ್ಲಿ ಸಂಕ್ರಾಂತಿ ಹಬ್ಬನ 5 ಗ್ರಾಮಗಳವರು ಇಲ್ಲಿ ಸೇರ್ತೀವಿ ಮತ್ತು ಸುತ್ತಮುತ್ತಲ ಗ್ರಾಮಗಳು ಸೇರ್ತೀವಿ. ಇದು ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಇದು ವಿಶೇಷವಾಗಿ ಈ ವರ್ಷ ಈ ತಿಂಗಳಲ್ಲಿ ಮಾಡಿರೋದು ಶ್ರಾವಣ ಮಾಸದಲ್ಲಿ. ಮತ್ತೆ 48 ದಿವಸ ಕಾಲ ಇಲ್ಲಿ ಪ್ರತಿ ದಿವಸ ಇಲ್ಲಿ ತಾಯಿಗೆ ಅಭಿಷೇಕ ನಡೀತಾ ಇರ್ತದೆ. 48 ದಿವಸ ಆದ್ಮೇಲೆ ಮತ್ತೆ ಹೋಮ ಮಾಡಿಸಿ ಅದಕ್ಕೆ ಸಂಪೂರ್ಣ ಆಹುತಿ ಆಗ್ತದೆ ಆ ತಾಯಿಗೆ. ಈ ಸಮಯದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ. ಈ ದಿನ ಚಂಡಿ ಹೋಮ, ಕಳಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಸರ್ವ ಜನಾಂಗದ ಒಳಿತಿಗಾಗಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಮುಖಂಡರು ಭಾಗಿಯಾಗಿದ್ದರು.